ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟದಲ್ಲಿ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನು ಕೂಡ ತರುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ದೇಶದ ಜನರು ಮುಂದೆ ಕಾಂಗ್ರೆಸ್ಸಿನ ಅದರ ಮಿತ್ರ ಪಕ್ಷಗಳ ಮುಖವಾಡವನ್ನು ಬಹುಶಃ ಕಳಚು ಬಿದ್ದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ರಾಷ್ಟ್ರೀಯ ನಾರಶಕ್ತಿ ಮಹಿಳಾ ವಿಕಸಿತ ಕಲ್ಪನೆಯಡಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಏನು ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ದರು. ನಂತರ ಕಾಂಗ್ರೆಸ್ನ ಅಲ್ಲಿ ಮಿತ್ರ ಪಕ್ಷಗಳೆಲ್ಲ ಕೂಡ ವಿರೋಧ ಮಾಡಿ ಅಲ್ಲಿ ಅದನ್ನು ಬಿಲ್ಲನ್ನು ತೊಂದರೆ ಮಾಡೋಂಥ ಕೆಲಸ ಕೂಡ ಆಯಿತು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಅವರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿದ್ದಂಥ ಮಹಿಳೆಯರಂದ್ರಿಗಿನ ಅವ್ರು ಯಾವುದೇ ರೀತಿಯಲ್ಲಿ ಗೌರವ ಇಲ್ಲ. ಅವ್ರಿಗೆ ಗೌರವ ಅಂದರೆ ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರ ಅಂತೇಳಿ ತಿಳ್ಕೊಂಡಾರೆ. ಯಾಕಂದರೆ ಮಹಿಳೆಯರ ಏಳಿಗೆ ಸಲುವಾಗಿ ಇವತ್ತು ಅವ್ರಿಗೆ ಯಾವುದೇ ಮಹಿಳೆಯರ ಏಳಿಗೆ ಮುಖ್ಯ ಅಲ್ಲ, ಅದು ದೇಶ ಮುಖ್ಯ ಅಲ್ಲ, ಅವ್ರ ಕುಟುಂಬದ ಮಹಿಳೆಯರು ಮಾತ್ರ, ಗಾಂಧಿ ಕುಟುಂಬದ ಮಹಿಳೆಯರು ಮಾತ್ರ ಮುಖ್ಯ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಂಗಾಗಿ ಗಾಂಧಿ ಕುಟುಂಬ ಅಂದ ತಕ್ಷಣ ಕೇವಲ ಅವ್ರಿಗೆ ಮೀಸಲಾತಿ ಅಗತ್ಯ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಏನು ವಂಶ ಪರಂಪರೆ ರಾಜಕಾರಣ, ಅವ್ರಿಗೆ ಮೀಸಲಾತಿ ಇರಲಿ, ಬಿಲ್ ಪಾಸ್ ಆಗಿರಲಿ, ಫೇಲ್ ಆಗಿರಲಿ, ಅವ್ರಿಗೆಲ್ಲ ಯಾವುದು ಬೇಕಿಲ್ಲ. ಅವ್ರಿಗೆ ಬೇಕೇ ಇರೋದು ಒಂದೇ ಒಂದು ಏನಂದ್ರಿಗಿನ ಅವ್ರಿಗೆ ವಂಶ ಪರಂಪರೆ ರಾಜಕಾರಣ ಇರೋ ಕಾರಣ ಅವ್ರಿಗೆ ಯಾರೇ ಬರಲಿ ಯಾರೇ ಹೋಗ್ಲಿ ಅಂದ್ಕೊಂತಾರೆ. ಹಂಗಾಗಿ ಬಹುಶಃ ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಅವರಿದ್ದರು, ಇಂದಿರಾ ಗಾಂಧಿ ಅವ್ರ ನಂತರ ಸೋನಿಯಾ ಗಾಂಧಿ ಅವರವರು, ಸೋನಿಯಾ ಗಾಂಧಿ ನಂತರ ಪ್ರಿಯಾಂಕಾ ಗಾಂಧಿ ಬಂದಾರೆ. ಹಂಗಾಗಿ ಅವರು ಸರ್ನೇಮ್ ಇದ್ದಂಥವ್ರು ಎಲ್ಲ ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹುದ್ದೆ ಅನ್ನೋಂಥದ್ದು ಅವ್ರಿಗೆ ಮುಂಚೆಯಿಂದ ಕೂಡ ಆ ರೀತಿ ನಡೆಸ್ಕೊತ ಬಂದಿದ್ದಾರೆ. ಆದರೆ ಇವತ್ತು ಬೇರೆ ಮಹಿಳೆಯರು, ಬೇರೆ ಮನೆಯಲ್ಲಿದ್ದಂಥ ಮಹಿಳೆಯರ ಬಗ್ಗೆ ರಾಜಕೀಯವಾಗಿ ಸ್ಥಾನಮಾನ ಕೊಡುವಂಥ ವಿಚಾರದಲ್ಲಿ ಕಾಂಗ್ರೆಸ್ಸರು ಯಾವತ್ತೂ ಕೂಡ ಮನಸ್ಸು ಮಾಡಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ದೇಶದ ಸಾಮಾನ್ಯದ ಮಧ್ಯವರ್ಗದ ಕುಟುಂಬದ ಮಹಿಳೆಯರ ಬಗ್ಗೆ ಅವರು ಯಾವ ರೀತಿಯಲ್ಲಿ ಮಹಿಳೆಯರು ಅಂತಾರಂದರೆ ಕೇವಲ ಅಡಿಗೆ ಮನೆಗೆ ಸೀಮಿತ ಆದಂಥವ್ರು, ಕೇವಲ ಪಾತ್ರೆ ಮುಸುರೆ ತುಳಿಯಂಥವ್ರು. ಅದೇ ರೀತಿಯಲ್ಲಿ ಕೂಡ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಮಟ್ಟಿಗೆ ಸೀಮಿತ ಅಂದ್ಕೊಂಡಾರಾಗಲಿ ಅವರು ಯಾವುದೊಂದು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತೇಳಿ ಯಾವತ್ತೂ ಕೂಡ ಕನಸಲ್ಲಿ ಕೂಡ ಅಂದ್ಕೊಂಡಿಲ್ಲ. ಹಂಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಆಯಿತು, ಸೋನಿಯಾ ಗಾಂಧಿ ಆಯಿತು, ಇವಾಗ ಪ್ರಿಯಾಂಕಾ ಗಾಂಧಿ ಬಂದಿದ್ದಾರೆ, ಇನ್ನು ಯಾರೋ ಅವ್ರ ಕುಟುಂಬಸ್ಥರು ಯಾರು ಬೇಕಾದರೂ ಕೂಡ ಬರ್ಬೋದು ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಹಂಗಾಗಿ ಇವತ್ತು ಕೇವಲ ಕಾಂಗ್ರೆಸ್ ಪಾರ್ಟಿ ಒಂದೇ ಈ ಬಿಲ್ಲನ್ನು ಮೀಸಲಾತಿ ಇವತ್ತು ಹೆಣ್ಮಕ್ಳ ಬಿಲ್ಲನ್ನು ಅವರು ಈ ಪಾರ್ಲಿಮೆಂಟದಲ್ಲಿ ತಿರಸ್ಕಾರ ಮಾಡಿದರೆ ಅಲ್ಲ. ಇವತ್ತು DMK ಸಮಾಜವಾದಿ ಪಾರ್ಟಿ, TMC 4 ರಾಜಕೀಯ ಪಕ್ಷಗಳು ಯಾವ ಮಹಿಳೆಯರಿಗೆ ಅವಕಾಶವನ್ನು ಕೂಡ ಯಾವತ್ತೂ ಕೂಡ ಅವಕಾಶವನ್ನು ಸಿಕ್ಕಿಲ್ಲ. ಹಂಗಾಗಿ DMKದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಅಂದರೆ ಕರುಣಾನಿಧಿ ನಂತರ ಅವರ ಮಗ ಆದಂಥ ಸ್ಟಾಲಿನ್ ಆದ ನಂತರ ಉದಯನಿಧಿ ಸ್ಟಾಲಿನ್ ಅವರೆಲ್ಲರೂ ಕೂಡ ರಾಜಕೀಯವನ್ನೇ ಮಾಡ್ಕೊತ ಬಂದರಾಗಲಿ, ಯಾವ ರೀತಿಯಲ್ಲೂ ಕೂಡ ಕುಟುಂಬದ ರಾಜಕಾರಣ ಮಾಡ್ಕೊತ ಬಂದರಾಗಲಿ ಬೇರೆಯವ್ರು ಯಾವತ್ತೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಅದೇ ರೀತಿಯಲ್ಲಿ ಸಮಾಜವಾದಿ ಪಾರ್ಟಿಯನ್ನು ನೋಡಿದಂಥ ಟೈಮಲ್ಲಿ ಮುಲಾಯಂ ಸಿಂಗ್ ಯಾದವ್ ಆದ ನಂತರ ಪುತ್ರರಾದಂಥ ಅಖಿಲೇಶ್ ಯಾದವ್ ಅವರ ಪಕ್ಷದಲ್ಲಿ ಬೇರೆಯವರಿಗೆ ಅವಕಾಶವನ್ನು ಯಾವತ್ತೂ ಕೂಡ ಅವ್ರು ಮಾಡಿ ಕೊಟ್ಟಿಲ್ಲ. ಹಂಗಾಗಿ ಮಹಿಳೆಯರಿಗೆ ಅವ್ರ ಪಾರ್ಟಿಯಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಪ್ರಾತಿನಿಧ್ಯವನ್ನು ಕೂಡ ಕೊಟ್ಟಿಲ್ಲ. ಅವರು ಮೀಸಲಾತಿ ಒಪ್ತಾರ ಅನ್ನೋಂಥ ಪ್ರಶ್ನೆ ಕೂಡ ನಮ್ಮೆಲ್ಲರಲ್ಲಿ ಕಡೆ ಇವತ್ತು ಕಾಣ್ತಾ ಇದೆ. ಹಂಗಾಗಿ TMC ಪಕ್ಷವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಆದ ನಂತರ ಅವರ ಅಳಿಯ ಆದಂಥ ಅಭಿಷೇಕ್ ಬ್ಯಾನರ್ಜಿಯವರು, ಅದೇ ರೀತಿಯಲ್ಲಿ TMC ರಾಜಕೀಯ ವ್ಯವಸ್ಥೆಯನ್ನು ಅದು ಎಲ್ಲ ರೀತಿಯಲ್ಲಿ ಮುಂಚೂಣಿ ತಗೊಂಡಂಥ ಅವರು ಅಭಿಷೇಕ್ ಬ್ಯಾನರ್ಜಿಯವರು, ಅದರ ಮಮತಾ ದೇಜಿಯವರು ಹೆಣ್ಣು ಮಕ್ಕಳಿಗೆ ಅವತ್ತು TMC ಪಾರ್ಟಿಯಿಂದ ಕೂಡ ಯಾವುದೇ ರೀತಿಯಲ್ಲಿ ಆದ್ಯತೆಯನ್ನು ಕೊಳ್ಳಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಅವರೆಲ್ಲರೂ ಕೂಡ ಇಂಡಿ ಮೈತ್ರಿಕೂಟವನ್ನು ಮಾಡಿಕೊಂಡು, ಈ ಇಂಡಿ ಮೈತ್ರಿಕೂಟದಲ್ಲಿ ಕೇವಲ ಅವರು ರಾಜಕೀಯಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಒಂದು ಕೂಟವನ್ನು ಮಾಡಿಕೊಂಡು, ಅದು ಯಾವ ರೀತಿಯಲ್ಲಿ ರಾಜಕೀಯವಾಗಿ ಕೂಟ ಮಾಡಿಕೊಂಡ ನಂತರ ಕುಟುಂಬವಾಗಿ ಕೂಟವನ್ನು ಮಾಡಿಕೊಂಡಾರ, ಅದು ಇಂಡಿ ಕೂಟವಾಗಿ ದೇಶದ ರಾಜ್ಯದ ಜನರಿಗೆ ಉದ್ಧಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಉಪಯೋಗ ಆಗಲ್ಲ. ಅದು ಕೇವಲ ಕುಟುಂಬದ ಕೂಟ ಆಗಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ದೇಶದ ಮಹಿಳೆಯರ ಮೇಲೆ ನಂಬಿಕೆ, ಗೌರವ ಯಾವ್ರಿಗೆ ಮುಂಚೆ ಕೂಡ ಇದ್ದಿಲ್ಲ, ಇವತ್ತು ಕೂಡ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಕಾಂಗ್ರೆಸ್ಸು ದೇಶಕ್ಕಂತೂ ಯಾವುದೇ ರೀತಿಯಲ್ಲೂ ಕೂಡ ಅವರು ಏನು ಸಾಧನೆ ಮಾಡ್ಲಿಕ್ಕಾಗಲಿಲ್ಲ. ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಗೌರವವನ್ನು ಕೊಡ್ಲಿಕ್ಕಾಗಲಿಲ್ಲ. ದೇಶದ ಮಹಿಳೆಯರ ಮುಂದೆ ಇವತ್ತು ಏನು ಇಂಡಿ ಕೂಟವನ್ನು ಮಾಡಿಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಈ ಇಂಡಿ ಕೂಟ ಎನ್ನುವುದನ್ನು ದೇಶದ ಜನರಿಗೆ ಒಂದು ಮಾರಿ ಥರ ಅಂದರೆ ಒಂದು ಶಾಪು ಥರ ಇವತ್ತು ಆಗಿದೆ. ಹಂಗಾಗಿ ಮಹಿಳೆಯರ ಬೆನ್ನಿಗೆ ಕಾಂಗ್ರೆಸ್ ಚೂರಿ ಹಾಕಂಥ ಕೆಲಸ ಕೂಡ ಮಾಡಿದೆ.
ಹಿಂದೆ 1996 ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಟೈಮಲ್ಲಿ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ತಂದಿದ್ರು. ಆಗ ಕಾಂಗ್ರೆಸ್ ಆಗಲೂ ಕೂಡ ವಿರೋಧ ಮಾಡಿ ಬಿಲ್ಲನ್ನು ಸೋಲಿಸುವಂಥ ಕೆಲಸ ಅವತ್ತು ಕಾಂಗ್ರೆಸ್ ಮಾಡಿದೆ. 1998 ಕೂಡ 2003 ಅವಧಿಯಲ್ಲಿ 4 ಬಾರಿ ಬಿಲ್ಲನ್ನು ತರಂತ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳೋದ್ರ ಜೊತೆಲಿ 2010, 2014 ತನಕ ಕೂಡ ಮಹಿಳಾ ಮೀಸಲಾತಿಯನ್ನು ಬಿಲ್ಲು ಸದನದಲ್ಲಿ ಮಂಡಿಸ್ಲಿಕ್ಕೆ ಹೋದಂಥ ಟೈಮ್ನಲ್ಲಿ ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಆದ್ಯತೆಯನ್ನು ಕೊಟ್ಟಿಲ್ಲ ಅನ್ನೋಂಥ ಮಾತನ್ನ ಜೊತೆಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಮೀಸಲಾತಿ ಬಿಲ್ಲನ್ನು ಇವತ್ತು ಮಹಿಳೆಯರ ಬಿಲ್ಲನ್ನು ಇವತ್ತು ಸೋಲಿಸುವಂಥ ಕೆಲಸ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಎಲ್ಲವನ್ನು ಕೂಡ ಮಾಡ್ಕೊಂತ ಬಂದವ. ಹಂಗಾಗಿ ಇವತ್ತು ಬಿಲ್ಲನ್ನು ಸೋಲಿಸಿದ ನಂತರ ಬಹಳ ಸಂತೋಷದಿಂದ ಇವತ್ತು ಯಾವ ರೀತಿಯಲ್ಲಿ ಅಂದ್ರಿಗಿನ ಅವರು ಒಂದು ಕಡೆ ಸಂತೋಷದಲ್ಲಿ ಮೇಜನ್ನು ತಟ್ಟಿ ಅವ್ರ ಸಂತೋಷದಿಂದ ನಗೋದೇನು, ಅವರು ಯಾವ ರೀತಿಯಲ್ಲಿ ಬಿಲ್ ಫೇಲ್ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಅಸಹ್ಯವಾಗಿ ಮಾಡುವಂಥ ಕೆಲಸ ಕೂಡ ಅವ್ರು ಮಾಡಿದಾರೆ. ಹಂಗಾಗಿ ಬಹುಶಃ ಈ ಇವತ್ತೇನು ಸಂತೋಷವನ್ನು ಏನು ಪಡ್ಕೊಂಡಿದ್ದಾರೋ, ಅವ್ರ ಮೇಜನ್ನು ಏನು ತಟ್ಟಿದ್ದಾರೋ, ಇವತ್ತು ನಾರಿ ಶಕ್ತಿ ಮೇಲೆ ಅವ್ರು ತಟ್ಟಿದಂಥ ಒಂದು ಕೈ ಒಂದು ಅಂದೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಉತ್ತರವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಕಾಂಗ್ರೆಸ್ನಲ್ಲಿ ಎಷ್ಟು ರಾಜ್ಯದಲ್ಲಿ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಟ್ಟಾರೆ ಅನ್ನೋದು ಕೂಡ ಒಂದ್ಸಾರಿ ನೋಡಬೇಕಾಗುತ್ತೆ. ಯಾವತ್ತು ಕೂಡ ಕಾಂಗ್ರೆಸ್ನಲ್ಲಿ ಬಹುಶಃ ಕಡಿಮೆ ಅಂದ್ಕೊಂಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಮಧ್ಯಪ್ರದೇಶದಲ್ಲಿ ಉಮಾಭಾರತಿಯವರಿಗೆ ಅವಕಾಶವನ್ನು ಮಾಡಿಕೊಟ್ಟು, ಡೆಲ್ಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವರು ಕೂಡ ಅವಕಾಶವನ್ನು ಮಾಡಿಕೊಟ್ರು, ರಾಜಸ್ಥಾನದಲ್ಲಿ ವಸುಂಧರಾ ರಾಜ್ ಅವರು ಕೂಡ ಅವಕಾಶವನ್ನು ಮಾಡಿಕೊಟ್ರು. ಎಲ್ಲ ರೀತಿಯಲ್ಲಿ ಬುಡಕಟ್ಟು ಸಮುದಾಯಗಳದ ಒಬ್ಬ ಹೆಣ್ಮಗಳನ್ನ ರಾಷ್ಟ್ರಪತಿಗಳನ್ನು ಕೂಡ ಮಾಡುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹಂಗಾಗಿ ಇವತ್ತು ನಾವು ಮಾಡಿದಂಥ ಎಲ್ಲ ಬಿಲ್ಗಳಿಗೆ ವಿರೋಧ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ತ್ರಿಬಲ್ ತಲಾಖನ್ನು ಕೂಡ ವಿರೋಧ ಮಾಡುವಂಥ ಕೆಲಸ ಮಾಡಿದೆ. ಅದೇ ರೀತಿ OBC ಕಮಿಟಿ ಮಾಡಲು ಅವತ್ತು ಮಾಡಿದಂಥ ಟೈಮಲ್ಲಿ ಅಪಸ್ವರತ್ತಂಥ ಕೆಲಸ ಅವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. CAA ಕಾನೂನನ್ನು ವಿರೋಧ ಮಾಡುವಂಥ ಕೆಲಸ ಮಾಡಿದೆ. ಆರ್ಟಿಕಲ್ 370 ಕೂಡ ವಿರೋಧ ಮಾಡುವಂಥ ಕೆಲಸ ಮಾಡಿದೆ. ರಾಮ ಮಂದಿರನ್ನು ಕೂಡ ವಿರೋಧ ಮಾಡುವಂಥ ಕೆಲಸ ಮಾಡಿದೆ. ದೇಶಕ್ಕೆ ಉಪಯೋಗವಾದಂಥ ಎಲ್ಲ ಬಿಲ್ಗಳನ್ನು ಕೂಡ ಮಸೂದೆಗಳನ್ನು ಎಲ್ಲವನ್ನು ಕೂಡ ವಿರೋಧ ಮಾಡುವಂಥ ಕೆಲಸ ಮಾಡಿದೆ. ಹಂಗಾಗಿ ಇಂಡಿ ಕೂಟ ಇವತ್ತು ಮುಂದಿನ ದಿನಗಳಲ್ಲಿ ಜನರು ಇವತ್ತು ಅದೇ ಜೊತೆಲಿ ಮಹಿಳೆಯರು ಒಂದು ತಕ್ಕ ಪಾಠ ಅಂದ್ರಿಗಿನ ಇದನ್ನ ಪ್ರಾಯಶ್ಚಿತ್ತ ಪಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ಗೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ಹಂಗಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋಂಥ ಉದ್ದೇಶ, ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿಲ್ಲನ್ನು ತಂದಂಥ ಟೈಮಲ್ಲಿ ಮೈತ್ರಿಕೂಟಗಳು ಇನ್ನೊಂದು ಬೇರೆ ಬೇರೆ ಪಾರ್ಟಿಗಳು ಎಲ್ಲ ಸೇರಿ ಇವತ್ತು ಬಿಲ್ಲನ್ನು ಕೂಡ ಇವತ್ತು ನಾಶ ಮಾಡೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಕರೆದಿದ್ದೀವಿ. ನನಗೆ ಅವರು ಒತ್ತುವರಿ ಮಾಡಿದಂಥ ವ್ಯಕ್ತಿಗಳು ಎಲ್ಲರದ್ದು ಕೂಡ ತೆರವುಗೊಳಿಸ್ಬೇಕು ಅನ್ನೋಂಥದ್ದಾದ್ರೆ ನಾನು ವಿಶೇಷವಾಗಿ ನನ್ನ ಪರವಾಗಿ, ನಮ್ಮ ಪಾರ್ಟಿ ಪರವಾಗಿ ಅವ್ರಿಗೆ ಸಪೋರ್ಟ್ ಕೊಡೋಂಥ ಕೆಲಸ ಮಾಡ್ತೀವಿ. ಅವರು ಮಾಡಿದಂಥ ಕೆಲಸ ಒಂದು 2-3 ಕಡೆ ಹೊಡೆದಾರ. ಯಾವುದು ಸರ್ಕಾರಿ ಜಮೀನಿದ್ರೆ ಅದು ಹೊಡಿಲ್ಲ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಇವತ್ತು ಬತ್ರಿಯಲ್ಲಿ ಬೇರೆ ಕಡೆ ಬಡವರು ಇರೋ ಕಡೆ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ಸ್ಯಾಂಕ್ಷನ್ ಆಗಿದೆ ಅನ್ನೋಂಥ ಕಾರಣದಿಂದ ಅಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ. ನಾನು ಕೂಡ ಹೋಗಿ ಬಂದೆ. ಅದು ನೋಡ್ರಿ ಇವತ್ತಿನ ತಲೆಮಾರದಲ್ಲ, ಸುಮಾರಾಗಿ 4-5 ತಲೆಮಾರುಗಳಿಂದ ಅದನ್ನ ಅದೇ ರೀತಿಯಲ್ಲಿ ಕೂಡ ಅದನ್ನ ಅವರು ಕಲ್ಟಿವೇಶನ್ ಮಾಡ್ಕೊಂತ, ಒಕ್ಕಲ್ತನ ಮಾಡ್ಕೊಂತ, ಆಮೇಲೆ ಊರು ಬೆಳೆದ ನಂತರ ಬತ್ರಿ ಅನ್ನೋಂಥ ಗ್ರಾಮ ಬೆಳೆದ ನಂತರ ಆಮೇಲೆ ಅವ್ರದ್ದಂಥ ವ್ಯವಸ್ಥೆಯಲ್ಲಿ ಅಲ್ಲಿ ಏನೋ ಒಬ್ಬ ಸೆಡ್ ಹಾಕ್ಕೊಂಡು ಅಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಪಂಪಣ್ಣ ಅಂತೇಳಿ ಒಬ್ರು ಹ್ಯಾಂಡಿಕ್ಯಾಪ್ಟ್ ಅನ್ನೋಂಥವ್ರು ಅಲ್ಲಿ ಒಂದು ಸೆಡ್ ಹಾಕೊಂಡಿದ್ದಾರೆ. ಅಂತ ಯಾಕೆ ಹಾಕೊಂಡಿದ್ದಾರೆ? ಹೈನುಗಾರಿಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಅವರು SC/ST ಲೋನ್ ತಗೊಂಡು ಹೈನುಗಾರಿಕೆ ಮಾಡ್ಬೇಕಂದ್ರೆ ಒಂದು ಸೆಡ್ ಹಾಕೊಂಡಂಥ ಟೈಮಲ್ಲಿ ತೆರವುಗೊಳಿಸಿದ್ದಾರೆ. ಸರ್ಕಾರಿ ಜಮೀನು ತೆರವುಗೊಳಿಸೋಕ್ಕೆ ಅವ್ರಿಗೆ ಪೂರ್ಣ ಅಧಿಕಾರ ಇದೆ. ಆದರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿತ್ತಲ್ಲ. ಇವಾಗ ನೋಡ್ರಿ, ಆ ಹ್ಯಾಂಡಿಕ್ಯಾಪ್ಟ್ ಹುಡುಗ, ಆ ಹುಡುಗಗೆ ಹೈನುಗಾರಿಕೆ ಮಾಡ್ಬೇಕಂದ್ರೆ ಇವತ್ತು ಲೋನ್ ತೊಗೊಂಡಿರ್ತಾನೆ. ಇವಾಗ ಲೋನ್ ಕಟ್ಟಕ್ಕೆ ಹೆಂಗಾಗುತ್ತೆ? ಸರ್ಕಾರದಲ್ಲೇ ಲೋನ್ ಕೊಡ್ಬೇಕಾಗುತ್ತೆ. ಸರ್ಕಾರದ ಲೋನ್ ಹೆಂಗೆ ಕಟ್ಟಕ್ಕಾಗುತ್ತೆ? ಹಂಗಾಗಿ ಯಾವತ್ತು ಏನೇ ತೆರವುಗೊಳಿಸಂಗಿದೆ. ಯಾಕಂದ್ರೆ ಇವತ್ತು ನನ್ನ ಹತ್ರ ಪಟ್ಟಿದೆ, ನಾನು ಮುಂದಿನ ವಾರ ಅದನ್ನ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೀನಿ. ಯಾರ್ಯಾರು ಎಷ್ಟೆಷ್ಟು ಒತ್ತುವರಿ ಮಾಡ್ಕೊಂಡಾರೆ ಅಂದ್ರೆ ಬೇಕಾದ್ರಿಗಿನ ಎಲ್ಲರನ್ನ ಒತ್ತುವರಿ ಎಲ್ಲ ಕೂಡ ಖಾಲಿ ಮಾಡಲಿ. ಅವ್ರು ಇರಲ್ಲ, ರಾಜಕಾರಣಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಬಡವ ಆಗಿರ್ಬೋದು, ದೊಡ್ಡ ಮನುಷ್ಯನಿಗೆ ಏನು ನ್ಯಾಯ ಸಿಗುತ್ತಾನೋ ಬಡವನು ಕೂಡ ಅದೇ ನ್ಯಾಯ ಸಿಗಬೇಕು. ಅಲ್ಲ, ನನ್ನ ಹತ್ರ ಇಲ್ಲ ರೀ, ನನ್ನ ಹತ್ರ ಏನಿಲ್ಲ. ಸಿದ್ಧ ಮಾಡಿ ಅಂತೇಳಿ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಎಲ್ಲ ಇಲಾಖೆ ಕೇಳಿದ್ದೀನಿ. ಎಲ್ಲ ಇಲಾಖೆ ನೋಡಿ, ಎಲ್ಲ ಇಲಾಖೆಯಲ್ಲಿ 36 ಇಲಾಖೆಯಲ್ಲಿ ಕೂಡ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಬಹಳಷ್ಟು ಕಡೆ ಕೆಲವು ರಾಜಕಾರಣಿಗಳು ಒತ್ತುವರಿ ಮಾಡ್ಕೊಂಡಾರ. ಜೊತೆಲಿ ಬಡವ್ರದ್ದು ಬೇಕಾದಂಥ ಜಮೀನುಗಳು ಕೂಡ ಒತ್ತುವರಿ ಮಾಡ್ಕೊಂಡಿದಾರ. ಬಡವರಿಗೆ ಇವತ್ತು ಅವರು ನಿರಾಶ್ರಿತರಾದಂಥ ಟೈಮಲ್ಲಿ ಅಲ್ಲೆಲ್ಲಿ ಎಲ್ಲಿ ಸರ್ಕಾರಿ ಜಮೀನಿಂದ ಹಾಕೊಂಡಿದ್ದಾರೆ. ಹಾಕೊಂಡಂಥ ವ್ಯಕ್ತಿಗಳಿಗೆ ಇವತ್ತು ಅವ್ರಿಗೆ ಏನಾನ ಆಗಲಿ ಪರಿಹಾರ, ಹ್ಯುಮ್ಯಾನಿಟಿ ಗ್ರೌಂಡ್ಸ್,
ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಅವರಿಗೆ ಪರಿಹಾರವನ್ನು ಕೊಟ್ಟು ಹೊಡೆಯಂತ ಕೆಲಸ ಮಾಡಲಿ, ಸಂಪೂರ್ಣವಾದಂಥ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.